Dear students, now we are going to see the further part of this topic, that is active voice and passive voice. So here we are going to see the third rule, because already we have seen that the sentences of each tense that changes into the passive voice, and now we are going to see that the third rule, that is with some models or with auxiliary verbs. So the models like can, would, should, may, might, must, ought to, etc. So here that we can see the pattern of these models in active voice is subject plus helping verb plus V1 means first form of verb plus object. And while we change such examples of models into passive voice, then we can see the pattern of this these sentences into passive voice is like this one: object plus helping verb plus be plus B3 plus by plus subject. So here we can take an example like this one: I can speak Marathi. So I is subject, can is helping verb, speak is V1, then Marathi is object. So we can change this one into passive voice. So object Marathi is object, then can is here helping verb, B should be added, then V3 spoken is V3 plus by plus subject. So here keep in your mind one thing, that if you have the examples of the models like this can, could, would, etc., then the same pattern should be used. Means here you have to write like this one. So the model should be repeated in passive voice. ಇಲ್ಲಿ ಏನು ಬಂದರೆ ಈಗಾಗಲೇ ನಾವು ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಏನು ಬಂದರೆ ಇರತಕ್ಕಂಥ ಟೆನ್ಸ್ ಏನು ಬಂದರೆ ಪ್ರತಿಯೊಂದು ಟೆನ್ಸ್ದು ವಾಕ್ಯಗಳನ್ನು ಯಾವ ರೀತಿ ಪ್ಯಾಸಿವ್ ವಾಯ್ಸ್ನಲ್ಲಿ ಆಗ್ತದೆ ಅಂತ ನಾವು ನೋಡಿದ್ದೀವಿ. ಹಾಗಾದರೆ ಇಲ್ಲಿ ಈಗ ಮೂರನೇ ರೂಲ್ದಲ್ಲಿ ಏನಂತಂದರೆ, ಈಗ ಕೆಲವು ಏನು ಬಂದರೆ ಸಹಾಯಕ ಕ್ರಿಯಾಪದಗಳಿರ್ತವೆ. ಅಂತಹ ಸಹಾಯಕ ಕ್ರಿಯಾಪದಗಳಿದ್ದಾಗ ಯಾವ ರೀತಿ ಏನು ಬಂದರೆ ಅಂತಹ ವಾಕ್ಯಗಳನ್ನು ಪ್ಯಾಸಿವ್ ವಾಯ್ಸ್ನಲ್ಲಿ ಮಾಡಲಿಕ್ಕೆ ಬರ್ತದೆ ಅಂತ ನೋಡೋಣ. ಈಗ ಯಾವ್ಯಾವ ಎಂಥ ಏನಂದರೆ ಆ ಮಾಡಲ್ಸ್ಗಳನ್ನ ಅಥವಾ ಆಕ್ಸಿಲರಿ ವರ್ಬ್ಸ್ ಅಂತ ಕರೀತಾರೆ ಅಥವಾ ಹೆಲ್ಪಿಂಗ್ ವರ್ಬ್ಸ್ಗಳನ್ನು ಕರೀತಾರೆ, ಯಾವ ಒಂದು ಸಹಾಯಕ ಕ್ರಿಯಾಪದಗಳು ಎಂಥದ್ದು ಅಂತ ಇಲ್ಲಿ ನೋಡೋಣ. ಈಗ ಆ ಸಹಾಯಕ ಕ್ರಿಯಾಪದಗಳು ಯಾವ್ಯಾವ ಅಂತಂದರೆ ಕ್ಯಾನ್, ವುಡ್, ಶುಡ್, ಮೇ, ಮೈಟ್, ಮಸ್ಟ್, ought. ಇಂತಹ ಸಹಾಯಕ ಕ್ರಿಯಾಪದಗಳು ಬಂದಾಗ ಸೊ ಪ್ಯಾಟರ್ನ್ ಯಾವ ರೀತಿ ಬರ್ತದೆ ಮತ್ತು ಯಾವ ರೀತಿ ಪ್ಯಾಸಿವ್ ವಾಯ್ಸ್ನಲ್ಲಿ ಚೇಂಜ್ ಮಾಡಲಿಕ್ಕೆ ಬರ್ತದೆ ಅಂತ ಹೇಳೋಣ. ಈಗ ಆಕ್ಟಿವ್ ವಾಯ್ಸ್ನಲ್ಲಿ ಇಂಥ ಮಾಡಲ್ಸ್ಗಳಿದ್ದಾಗ ಅಥವಾ ಸಹಾಯಕ ಕ್ರಿಯಾಪದಗಳಿದ್ದಾಗ ಯಾವ ರೀತಿ ಬರ್ತದೆ ಅಂದರೆ, ಸೊ ಅದು ಪ್ಯಾಟರ್ನ್ ಏನಂದರೆ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಅದೇ ಪ್ಯಾಸಿವ್ ವಾಯ್ಸ್ನಲ್ಲಿ ಪ್ಯಾಟರ್ನ್ ಏನು ಬರ್ತದೆ, ಆಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಬಿ ಪ್ಲಸ್ B3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ಸೊ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲಿ ಫಸ್ಟ್ ಈಗ ಕ್ಯಾನ್ ಇದೆ. ಸೊ ಕ್ಯಾನ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಹಾಗಾದ್ರೆ ಇಲ್ಲಿ ಐ ಕ್ಯಾನ್ ಸ್ಪೀಕ್ ಮರಾಠಿ. ಸೊ ಇಲ್ಲಿ ಏನಂದ್ರೆ ಮರಾಠಿ ಆಬ್ಜೆಕ್ಟ್ ಇದೆ, ಮೊದಲಿಗೆ ಆಬ್ಜೆಕ್ಟ್ ಮರಾಠಿ ತಗೊಳ್ಳೋದು, ಯಾಕಂದ್ರೆ ಸಿಂಗುಲರ್ ಫಾರ್ಮ್ ಅಂತ ನಾವು ಯೂಸ್ ಮಾಡಬೇಕಾಗ್ತದೆ. ಅದಕ್ಕೆ ಮರಾಠಿ ಕ್ಯಾನ್ ಬಿ. ಇಲ್ಲಿ ಕ್ಯಾನ್ ಮತ್ತೆ ಏನು ಬಂದರೆ ಹೆಲ್ಪಿಂಗ್ ವರ್ಬ್ ಮೇಲೆ ಏನು ಆಕ್ಟಿವ್ ವಾಯ್ಸ್ನಲ್ಲಿ ಇರ್ತದೆ ಅದೇ ಥರ ಮತ್ತೆ ಏನು ಬಂದರೆ ಇಲ್ಲಿ ರಿಪೀಟ್ ಆಗ್ತದೆ. ನೀವು ಬೇರೆ ಮತ್ತೆ ತೊಗೊಳ್ಳೋ ಹಾಗಿಲ್ಲ, ಯಾಕಂದರೆ ಕ್ಯಾನ್ ಇದ್ದು ಕುಡ್ ಆಗ್ತದೆಯಾ ಅಂತ ಮತ್ತೆ ಪ್ರಶ್ನೆ ಮಾಡೋ ಹಾಗಿಲ್ಲ. ಅಲ್ಲಿ ಏನು ಕ್ಯಾನ್ ಇದ್ದರೆ ಕ್ಯಾನ್ ಬರ್ತದೆ, ಕುಡ್ ಇದ್ದರೆ ಕುಡ್ಡೆ ಬರ್ತದೆ, ವುಡ್ ಇದ್ದರೆ ವುಡ್ಡೆ ಬರ್ತದೆ. ಸೊ ಈ ರೀತಿ ರಿಪಿಟೇಷನ್ ಆಗ್ತದೆ. ಅದಕ್ಕೆ ಕ್ಯಾನ್ ಬಿ ಸ್ಪೋಕನ್ ಬೈ ಮೀ ಅಂತ ಆಗ್ತದೆ. ಸೊ ಇದೇ ಥರ ಏನು ಬಂದರೆ ಈಗ ನೆಕ್ಸ್ಟ್ ಏನು ಮಾಡಲ್ಸ್ಗಳಿದ್ದಾವೆ ಅಥವಾ ನೆಕ್ಸ್ಟ್ ಏನು ಬಂದರೆ ಸಹಾಯಕ ಕ್ರಿಯಾಪದಗಳಿದ್ದಾವೆ, ಅದೇ ಏನು ಬಂದರೆ ಸೇಮ್ ಪ್ಯಾಟರ್ನ್ ಬರ್ತದೆ, ಸೇಮ್ ಸ್ಟ್ರಕ್ಚರ್ ಬರ್ತದೆ. ಹಾಗಾದರೆ ಈಗ ನೆಕ್ಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ. ನೆಕ್ಸ್ಟ್ ಎಕ್ಸಾಂಪಲ್ ಈಗ ಕುಡ್ಡದು ತಗೊಳ್ಳೋಣ. ಸೊ here the example with the model could, he could buy some books. So here the model is could, and the same pattern comes here, that is some books means it is in plural, but no doubt at all that you have to take as the same.
that the model. So some books could be, because as I have told you that the model should be repeated. So here some books could be bought by him. ಸೊ ಇಲ್ಲಿ ಏನಂದರೆ ನಾವು ಈಗಾಗಲೇ ಕ್ಯಾನ್ ಯಾವ ಥರ ಮಾಡಿದ್ದೀವಿ ಅದೇ ರೀತಿ ಕುಡ್ದು ಕೂಡ ಬರ್ತದೆ. ನೆಕ್ಸ್ಟ್ ಎಕ್ಸಾಂಪಲ್ ಏನಂದರೆ ಕುಡ್, ಹಿ ಕುಡ್ ಬೈ ಸಮ್ ಬುಕ್ಸ್ ಅಂತ ಬರ್ತದೆ. ಈಗ ಇಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಪ್ಯಾಟರ್ನ್ ಸೇಮ್ ಬರ್ತದೆ, ಬಟ್ ಏನಂದರೆ ಇಲ್ಲಿ ಅದು ಇಲ್ಲಿ ಆ ಒಂದು ಏನು ಮಾಡೆಲ್ ಕೊಟ್ಟಿರ್ತಾರೆ ಅದನ್ನೇ ರಿಪೀಟ್ ಮತ್ತೆ ಆಗ್ತದೆ ಈ ಕಡೆಗೆ. ಈಗ ಸಮ್ ಬುಕ್ಸ್ ಕುಡ್ ಬಿ ವಾಚ್, ಯಾಕಂದರೆ ಬಾಯ್ ಇದೆ, ಸೊ ವಿ3 ಬಳಸಬೇಕು, ಅದಕ್ಕೆ ಬಾಯ್ ವಾಚ್ ಬಾಟ್ ಅಂತ ಆಗ್ತದೆ, ಅದಕ್ಕೆ could be bought by him. Some books could be bought by him ಅಂತ ಆಗ್ತದೆ. ಆಮೇಲೆ ನೆಕ್ಸ್ಟ್ ಎಕ್ಸಾಂಪಲ್ is with model words. She would pay the bill. She would pay the bill. So here the model is would. So once again we have to repeat that word in the passive voice, and in passive voice we can change this one like the bill would be paid by her, because it is the subject is here she, so it becomes as her. So ಅದಕ್ಕೆ ಇಲ್ಲಿ ಏನಂದ್ರೆ ನೆಕ್ಸ್ಟ್ ಎಕ್ಸಾಂಪಲ್ would ಜೊತೆಗೆ ತಗೊಂಡಾಗ she would pay the bill. she would pay the bill. ಅದನ್ನೇ ಏನಂದ್ರೆ she ಇದು ಸಬ್ಜೆಕ್ಟ್ ಆಗ್ತದೆ, would ಇದು ಹೆಲ್ಪಿಂಗ್ ವರ್ಬ್ ಆಗ್ತದೆ, pay ಇದು V1 ಆಗ್ತದೆ, bill ಇದು ಆಬ್ಜೆಕ್ಟ್ ಆಗ್ತದೆ. ಸೊ ಅದನ್ನೇ ಏನಾಗ್ತದೆ ಇಲ್ಲಿ ಚೇಂಜಸ್, ದ ಬಿಲ್ ಫಸ್ಟ್ ಬರ್ತದೆ, ಆಮೇಲೆ would ಬರ್ತದೆ, ಆಮೇಲೆ ಬಿ ಬರ್ತದೆ, ಆಮೇಲೆ ಪೇಡ್ ಇದು V3 ಆಗ್ತದೆ, ಯಾಕಂದರೆ ಪೇದು ಪೇಡ್ ಅಂತ ಆಗ್ತದೆ, ಅದಕ್ಕೆ ಇಲ್ಲಿ ಪೇಡ್ ಬರ್ತದೆ, ಆಮೇಲೆ ಇದು ಬೈ ಪ್ಲಸ್, ಯಾಕಂದರೆ ಈಗಾಗಲೇ ನಾವು ಹೇಳಿದಾಗೆ ಈ ರೀತಿ ನೀವು ಡಿವೈಡ್ ಕೂಡ ಮಾಡ್ಕೊಳ್ಬೋದು. ಆಮೇಲೆ ಏನಂದರೆ ಅದು ಪ್ಯಾಟರ್ನ್ V1 ಅಂತ ಇಲ್ಲಿ ಇದು ಎಸ್ ಏನಂದರೆ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V1 ಪ್ಲಸ್ ಇದು ಆಬ್ಜೆಕ್ಟ್, ಈ ಕಡೆ ಬರುವಾಗ ಸಮ್ ಬುಕ್ಸ್, ಆಮೇಲೆ ಇದು ಏನಂದರೆ ಆಬ್ಜೆಕ್ಟ್ ಆಗ್ತದೆ, ಇದು ಹೆಲ್ಪಿಂಗ್ ವರ್ಬ್ ರಿಪೀಟ್ ಆಗಿರ್ತದೆ, ಬಿ ಶುಡ್ ಬಿ ಆ್ಯಡ್, ಸೊ ಇಲ್ಲಿ ಬಿ ಬರ್ತದೆ. ನೆಕ್ಸ್ಟ್ ಬಾಟ್ ಇದೆ ಅಂತಂದರೆ V3 ಆಗ್ತದೆ, ಬಾಯ್ ಮತ್ತು ಆಮೇಲೆ ಏನಂದರೆ ಸಬ್ಜೆಕ್ಟ್. ಸೊ ಅದೇ ಥರ ಇಲ್ಲಿ ಕೂಡ ಏನಂದರೆ ಇಲ್ಲಿ ಆಬ್ಜೆಕ್ಟ್ ಬಂದರೆ ದ ಬಿಲ್ ಅದು ಆಬ್ಜೆಕ್ಟ್ ಆಗ್ತದೆ, ಆಮೇಲೆ ವುಡ್ ಇದು ವುಡ್ ಇದೆ ಇಲ್ಲಿ ರಿಪೀಟ್ ಆಗಿದೆ, ಮತ್ತು ಬಿ ಆಮೇಲೆ ಪೇಡ್ ಪ್ಲಸ್ ಬಾಯ್ ಪ್ಲಸ್ ಹರ್ ಆಗ್ತದೆ. ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ವಿತ್ ದ್ಯಾಟ್ ಮಾಡೆಲ್ ಶುಡ್. You should bring the textbook. You should bring the textbook. So here you is subject, should is helping verb, then bring is V1 plus the textbook is object. So ಈ ರೀತಿ ಏನಂದರೆ ನೀವು ಡಿವೈಡ್ ಮಾಡಿಕೊಂಡ್ರೆ ಈಜಿ ಆಗ್ತದೆ. ಅದಕ್ಕೆ ಸಬ್ಜೆಕ್ಟ್ should is helping verb, bring is V1 plus object ಇದು. ಸೊ ಇಲ್ಲಿ ಏನಂದರೆ ಆಬ್ಜೆಕ್ಟ್ ಫಸ್ಟ್ ಬರ್ತದೆ, ದ ಟೆಕ್ಸ್ಟ್ ಬುಕ್ ಇದು ಆಬ್ಜೆಕ್ಟ್ ಆಗ್ತದೆ, ದೆನ್ ಶುಡ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಬಿ ಪ್ಲಸ್ ಬ್ರಿಂಗ್ ಇದು ಬ್ರಾಟ್ ಆಗ್ತದೆ, ಸೊ ಅದಕ್ಕೆ ಬ್ರಾಟ್ V3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ಸೊ ಅದಕ್ಕೆ ಈ ರೀತಿ ಎಲ್ಲ ಏನಂದರೆ ಪ್ಯಾಟರ್ನ್ ಸೇಮ್ ಬರ್ತದೆ. ಈಗ ನೆಕ್ಸ್ಟ್ ಸ್ಟೂಡೆಂಟ್ಸ್, ನೌ ವಿ ಆರ್ ಗೋಯಿಂಗ್ ಟು ಸಿ ದ ಫರ್ದರ್ ಪಾರ್ಟ್ by taking the example with that may, the model may. So here C may get a job. So we can here C is subject, then may is helping verb, then get is V1 plus object means a job. So and when we change this one into passive voice, so object a job may be got by her. So a job is an object, may is helping verb, then B plus V3. Got means V3 plus by plus subject. ಸೊ ಇಲ್ಲಿ ಏನಂದರೆ ಈಗ ಮೇ ಜೊತೆಗೆ ನಾವು ಯಾವ ರೀತಿ ಅದನ್ನು ಚೇಂಜ್ ಮಾಡ್ಬೋದು ಅಂತಂದರೆ ಸಿ ಮೇ ಗೆಟ್ ಅ ಜಾಬ್ ಅಂದರೆ ಸೊ ಇದು ಸಿ ಇದು ಸಬ್ಜೆಕ್ಟ್ ಆಗ್ತದೆ, ಮೇ ಇದು ಹೆಲ್ಪಿಂಗ್ ವರ್ಬ್ ಆಗ್ತದೆ, ಗೆಟ್ ಇದು V1 ಆಗ್ತದೆ, ಮತ್ತು ಆಬ್ಜೆಕ್ಟ್ ಇದು ಏನಂದರೆ ಆಬ್ಜೆಕ್ಟ್ ಜಾಬ್ ಆಗ್ತದೆ, ಅಂದರೆ ಜಾಬ್ ಇದು ಆಬ್ಜೆಕ್ಟ್ ಆಗ್ತದೆ. ಸೊ ಹಾಗಾದರೆ ಇದನ್ನು ಚೇಂಜ್ ಮಾಡಲಿಕ್ಕೆ ಹೋದಾಗ ಏನಾಗ್ತದೆ, ಜಾಬ್ ಇದು ಆಬ್ಜೆಕ್ಟ್ ಆಗ್ತದೆ, ಆಮೇಲೆ ಮೇ ಇದು ಹೆಲ್ಪಿಂಗ್ ವರ್ಬ್ ಆಗ್ತದೆ, ಆಮೇಲೆ ಬಿ ಪ್ಲಸ್ ಏನಂದರೆ ಗಾಟ್ ಆಗ್ತದೆ, ಯಾಕಂದರೆ ಗೆಟ್ ಇದ್ದು ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ ಗಾಟ್ ಆಗ್ತದೆ, ಥರ್ಡ್ ಫಾರ್ಮ್ ಆಫ್ ವರ್ಬ್ ಅಂದರೆ V3 ಕೂಡ ಗಾಚನೆ ಆಗ್ತದೆ, ಅದಕ್ಕೆ ಗೆಟ್ ಗಾಟ್ ಅಂತ ಆಗ್ತದೆ, ಅದಕ್ಕೆ ಇಲ್ಲಿ ಗಾಟ್ ಬರ್ತದೆ. ಸೊ ಆಮೇಲೆ ಏನಂದರೆ ಬೈ ಪ್ಲಸ್ ಸಬ್ಜೆಕ್ಟ್. ಸೊ ಇದೇ ರೀತಿ ಪ್ಯಾಟರ್ನ್ ನೆಕ್ಸ್ಟ್ ನೋಡಿದಾಗ, ಸೊ ಹಿಯರ್ ಸ್ಟೂಡೆಂಟ್ಸ್ ಮೈಟ್ ಡೂ ದಿಸ್ ವರ್ಕ್. ಸೊ ವಿ ಕ್ಯಾನ್ ಚೇಂಜ್ ದಿಸ್ ಒನ್ ಲೈಕ್ ದಿಸ್. This work might be done by students.
So students is subject here, and as we have told like that with all the models, here also the pattern is same. ಇಲ್ಲಿ ಮತ್ತೆ ಸ್ಟೂಡೆಂಟ್ಸ್ ಬಗ್ಗೆ ಇಲ್ಲಿ ಮೈಟ್ ತಗೊಂಡು ಏನಂತಂದ್ರೆ ನಾನು ಇಲ್ಲಿ ಎಕ್ಸಾಂಪಲ್ ಕೊಡ್ತೀನಿ. ಸ್ಟೂಡೆಂಟ್ಸ್ ಮೈಟ್ ಡೂ ದಿಸ್ ವರ್ಕ್ ಅಂತ ಇದೆ. ಇದು ಸ್ಟೂಡೆಂಟ್ಸ್ ಸಬ್ಜೆಕ್ಟ್ ಆಗ್ತದೆ, ಮೈಟ್ ಇದು ಹೆಲ್ಪಿಂಗ್ ವರ್ಬ್ ಆಗ್ತದೆ, ಇದು V1 ಆಗ್ತದೆ, ಮತ್ತೆ ದಿಸ್ ವರ್ಕ್ ಇದು ಆಬ್ಜೆಕ್ಟ್ ಆಗ್ತದೆ. ಅದನ್ನೇ ಏನಂದ್ರೆ ಪ್ಯಾಸಿವ್ ವಾಯ್ಸ್ ನಲ್ಲಿ ಚೇಂಜ್ ಮಾಡಲಿಕ್ಕೆ ಹೋದಾಗ ದಿಸ್ ವರ್ಕ್ ಇದು ಆಬ್ಜೆಕ್ಟ್ ಆಗ್ತದೆ, ಮೈಟ್ ಇದು ಹೆಲ್ಪಿಂಗ್ ವರ್ಬ್ ಆಗ್ತದೆ, ಆಮೇಲೆ ಬಿ ಪ್ಲಸ್ ಏನಂದ್ರೆ ಡನ್ ಅಂದ್ರೆ V3 ಪ್ಲಸ್ ಬೈ ಪ್ಲಸ್ ಸ್ಟೂಡೆಂಟ್ಸ್ ಅಂದ್ರೆ ಸಬ್ಜೆಕ್ಟ್ ಆಗ್ತದೆ. ಸೊ ಹಾಗಾಗಿ ಪ್ಯಾಟರ್ನ್ ಏನಂದ್ರೆ ಎಲ್ಲ ಸೇಮ್ ಆಗ್ತದೆ. The next example with must. Here children must play games. Children is subject, must is helping verb, play is V1 plus object. So here in the passive voice, games means object. Games must be played by children. Games is an object, must is helping verb plus B plus V3 plus by plus subject. So next one, the example with ought to. So here they ought to win the match, and here there is subject plus ought to is helping verb plus win is V1 plus object. The match means the match is an object. So here the match is object. The match ought to be won by them. So here the match and as well as is object, and you have to add that be with that ought to. So ಇಲ್ಲಿ ಏನಂದ್ರೆ ಈಗ ನಾವು ಎಕ್ಸಾಂಪಲ್ ಈ ಮಸ್ಟ್ ಜೊತೆಗೆ ಮತ್ತೆ ought to ಜೊತೆಗೆ ಏನಂದ್ರೆ ಎಕ್ಸಾಂಪಲ್ಸ್ ನೋಡೋಣ. ಈಗ ಮಸ್ಟ್ ಅಂದ್ರೆ ಚಿಲ್ಡ್ರನ್ ಮಸ್ಟ್ ಪ್ಲೇ ಗೇಮ್ಸ್ ಅಂತ, ಅಂದ್ರೆ ಮಕ್ಕಳು ಆಟ ಆಡಲೇಬೇಕು ಅಂತ. ಸೊ ಅವಾಗ ಏನಾಗ್ತದೆ, ಈ ಆಟಗಳು ಅಂದರೆ ಗೇಮ್ಸ್ ಅಂತ ಇದೆ, ಅದಕ್ಕೆ ಆಟಗಳು ಆಡಲೇಬೇಕು ಅಂತ ಆಗ್ತದೆ. ಅದಕ್ಕೆ ಗೇಮ್ಸ್ ಮಸ್ಟ್ ಬಿ ಪ್ಲೇಡ್ ಬೈ ಚಿಲ್ಡ್ರನ್, ಅಂದರೆ ಇಲ್ಲಿ ಆಬ್ಜೆಕ್ಟ್ ಬರ್ತದೆ, ಇಲ್ಲಿ ಹೆಲ್ಪಿಂಗ್ ಬರ್ತದೆ ಪ್ಲಸ್ ಬಿ, ಮತ್ತೆ ಏನಂದರೆ V3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್ ಅಂತ ಆಗ್ತದೆ. ಈ ಕೆಳಗೆ ought to ಇದೆ. ಸೊ ಹಾಗಾದರೆ ದೇ ought to win the match, ಅವರು ಮ್ಯಾಚನ್ನು ಗೆಲ್ಲಲೇಬೇಕು ಅಂತ ಆಗ್ತದೆ. ಸೊ ಅದಕ್ಕೆ ದ ಮ್ಯಾಚ್ ought to be, ಯಾಕಂದರೆ ಇಲ್ಲಿ ಟು ಇದೆ ಅದಕ್ಕೆ ಬಿ ಬರ್ತದೆ. ought to be won, ಯಾಕಂದರೆ ಇಲ್ಲಿ ವಿನ್ ಇದೆ, ಸೊ won ಅಂತ ಆಗ್ತದೆ. ದ ಮ್ಯಾಚ್ ought to be won by them ಅಂತ ಆಗ್ತದೆ. ಇಲ್ಲಿ ಇನ್ನೊಂದು ಸಂಗತಿ ಏನಂದರೆ, ನೀವೇನು ಈಗ ಮಾಡೆಲ್ಸ್ಗಳು ನೋಡಿದ್ದೀರಾ, ಈ ಹೆಲ್ಪಿಂಗ್ ವರ್ಬ್ಸ್ಗಳು ನೋಡಿದ್ದೀರಾ, ಅಲ್ಲಿ ಕ್ಯಾನ್ ಇದು ಏನು ಸಜೆಸ್ಟ್ ಮಾಡ್ತದೆ ಅಂದರೆ, ಕ್ಯಾನ್ ಇದು ಏನು ಬಂದರೆ ಪಾಸಿಬಿಲಿಟಿಯಿಂದ ಪ್ರೆಸೆಂಟ್ ಟೆನ್ಸ್ ತೋರಿಸ್ತದೆ, ಅಂದರೆ ವರ್ತಮಾನ ಕಾಲದ ಒಂದು ಸಾಧ್ಯತೆಯನ್ನು ತೋರಿಸ್ತದೆ, ಸೂಚಿಸುತ್ತದೆ. ಕುಡ್ ಇದು ಏನು ಬಂದರೆ ಭೂತಕಾಲದ ಸಾಧ್ಯತೆಯನ್ನು ಸೂಚಿಸುತ್ತದೆ. ವುಡ್ ಇದು ಫ್ಯೂಚರ್ ಟೆನ್ಸ್ ಸಾಧ್ಯತೆಯನ್ನು, ಅಂದರೆ ಭವಿಷ್ಯತ್ ಕಾಲದ ಒಂದು ಸಾಧ್ಯತೆಯನ್ನು ಸೂಚಿಸುತ್ತದೆ. ಶುಡ್, ಮಸ್ಟ್, ಮೈಟ್ ಇವೆಲ್ಲ ought to ಅಂತ ಹೇಳಿದ್ದಾವೆ. ಸೊ ಏನಂದರೆ ಈ ಮೇ ಬಿಟ್ಟು, ಮೇ ಅಂತಂದರೆ ಇದು ಕೂಡ ಪ್ರೆಸೆಂಟ್ ಟೆನ್ಸ್ ಪಾಸಿಬಿಲಿಟಿ, ವರ್ತಮಾನ ಕಾಲದ ಒಂದು ಏನಂದರೆ ಸಾಧ್ಯತೆಯನ್ನು ಸೂಚಿಸುವಂಥ ಒಂದು ಏನಂದರೆ ಹೆಲ್ಪಿಂಗ್ ವರ್ಬ್. ಅದೇ ಥರ ಏನಂದರೆ ಈ ಶುಡ್ ಏನಿದೆ, ಮೈಟ್ ಏನಿದೆ, ಆಮೇಲೆ ಮಸ್ಟ್ ಏನಿದೆ, ought to ಏನಿದೆ, ಇವು ಎಲ್ಲ ಏನಿದೆ ಕಂಪಲ್ಷನ್ ಅಥವಾ ಗ್ಯಾರಂಟಿ ಸೂಚಿಸುವಂಥ ಒಂದು ಏನಂದರೆ ಹೆಲ್ಪಿಂಗ್ ವರ್ಬ್ಸ್ಗಳಿದ್ದಾವೆ. ಹಾಗಾಗಿ ಏನಂದರೆ ಇದರಲ್ಲಿರ್ತಕ್ಕಂಥ ಒಂದು ವ್ಯತ್ಯಾಸವನ್ನು ನೋಡ್ಕೊಳ್ಬೇಕಾಗ್ತದೆ. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ವಿತ್ ದಿ ಸಮ್ auxiliary verbs or models. The next one rule is with two objects. Here with two objects means with direct object and indirect object. With indirect object, direct and indirect object. So here the teacher teaches us grammar. ಈಗ ನಾವು ನೆಕ್ಸ್ಟ್ ಏನಂದರೆ ನಾಲ್ಕನೇದಲ್ಲ, ಅದು ಎರಡು ಆಬ್ಜೆಕ್ಟ್ಸ್, ಯಾಕಂದರೆ ನಾವು ಈಗಾಗಲೇ ನೋಡಿದ್ದೀವಿ ಎರಡು ಆಬ್ಜೆಕ್ಟ್ಸ್ಗಳು ಇದ್ದಾಗ ಯಾವ ರೀತಿ ಮಾಡಬೇಕು, ಮತ್ತು ಎರಡು ಆಬ್ಜೆಕ್ಟ್ಸ್ಗಳನ್ನ ಯಾವ ರೀತಿ ಒಂದು ಸೆಂಟೆನ್ಸಲ್ಲಿ ಇದಾವೋ ಅಥವಾ ಇಲ್ಲ ಎಂಬುದನ್ನು ಗುರುತಿಸಬೇಕು ಅಂತ ಕೂಡ ನೋಡಿದ್ದೀವಿ, ಅದು ತಿಳ್ಕೊಳ್ಬೇಕಂತ ನೋಡಿದ್ದೀವಿ. ಹಾಗಾದರೆ ಇಲ್ಲಿ ಅಂಥ ಒಂದು ಎಕ್ಸಾಂಪಲ್ಸ್ಗಳನ್ನು ತಗೊಳ್ಳೋಣ. ದ ಟೀಚರ್ ಟೀಚಸ್ ಅಸ್ ಗ್ರಾಮರ್. ಇಲ್ಲಿ ಯಾವುದೇ ಒಂದು ಕಾಲದ ಏನು ಬಂದರೆ ಅಥವಾ ಯಾವುದೇ ಒಂದು ಟೆನ್ಸ್ನಲ್ಲಿರ್ತಕ್ಕಂಥ ಸೆಂಟೆನ್ಸ್ ಬಂದರೂ ಕೂಡ ಯಾವ ಟೆನ್ಸ್ನಲ್ಲಿ ಇದೆ ಅಂತ ನೋಡಿಕೊಂಡು ಅದು ಮುಂದೆ ಮಾಡಬೇಕಾಗ್ತದೆ. ಈಗ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ದ ಟೀಚರ್ ಟೀಚಸ್ ಅಸ್ ಗ್ರಾಮರ್. ದ ಟೀಚರ್ ಟೀಚಸ್ ಅಸ್ ಗ್ರಾಮರ್. ಸೊ ವೆನ್ ದ ಸೆಂಟೆನ್ಸ್ ಹ್ಯಾಸ್ ಬೋತ್ ದಿ ಆಬ್ಜೆಕ್ಟ್ಸ್ ಮೀನ್ಸ್ ಹಿಯರ್ direct and indirect object, then we have to
find out that which is direct object and which is indirect object. So we have to mark here like this one, that subject. Then this is verb, means given, plus here what? The teacher teaches us what, means here direct object. And to whom is indirect object. So we can change such example in two ways. So either you can take that direct object as the subject in passive voice, or indirect object as that subject, sorry, indirect object as subject in this passive voice. So ಇಲ್ಲಿ ಏನಂತಂದ್ರೆ ಇಂಥ ಎಕ್ಸಾಂಪಲ್ಸ್ ಅಂದ್ರೆ ಎರಡು ಆಬ್ಜೆಕ್ಟ್ಸ್ ಗಳು ಇದ್ದಾಗ ಯಾವ ರೀತಿ ಮಾಡಬೇಕಂತಂದ್ರೆ, ಈಗ ನಾನು ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ತಗೊಂಡಿದ್ದೀನಿ. ದ ಟೀಚರ್ ಟೀಚಸ್ ಅಸ್ ಗ್ರಾಮರ್. ಈಗ ದ ಟೀಚರ್ ಟೀಚಸ್ ಈ ಪ್ರಶ್ನೆ ಮಾಡಿದಾಗ, ಯಾಕಂದ್ರೆ ನಿಮಗೆ ಒಂದು ವಾಕ್ಯದಲ್ಲಿ ಆಬ್ಜೆಕ್ಟ್ ಕರ್ಮಪದವು ಇದೆಯೋ ಅಥವಾ ಇಲ್ಲ ಎಂಬುದನ್ನು ತಿಳ್ಕೊಳ್ಬೇಕಂದ್ರೆ ಎರಡು ಪ್ರಶ್ನೆಗಳನ್ನು ಕೇಳಬಹುದು. ನೀವೇನಂದರೆ ವಾಟ್ ಎಂಬ ಪ್ರಶ್ನೆ ಕೇಳ್ಬೋದು, ಇಲ್ಲಾಂದರೆ ಟು ಹೂಮ್ ಎಂಬ ಪ್ರಶ್ನೆ ಕೇಳ್ಬೋದು. ಸೊ ವಾಟ್ ಎಂಬ ಪ್ರಶ್ನೆಗೆ ಬರ್ತಕ್ಕಂಥ ಆನ್ಸರ್ ಅದು ಡೈರೆಕ್ಟ್ ಆಬ್ಜೆಕ್ಟ್ ಆಗ್ತದೆ. ಆಮೇಲೆ ಟು ಹೂಮ್ ಎಂಬ ಪ್ರಶ್ನೆಗೆ ಬರ್ತಕ್ಕಂಥ ಆನ್ಸರ್ ಏನಿದೆ ಅದು ಏನಂದರೆ ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗ್ತದೆ. ಇಲ್ಲಿ ಎರಡು ಥರದ ಆಬ್ಜೆಕ್ಟ್ಸ್ಗಳಿದ್ದಾವೆ. ಸೊ ಅದರ ಪ್ರಶ್ನೆ ಕೇಳ್ಬೋದು. ದ ಟೀಚರ್ ಟೀಚಸ್, ಸೊ ಏನು ಅಂತ ಕೇಳಿದಾಗ ಗ್ರಾಮರ್ ಅಂತ, ಆಮೇಲೆ ಯಾರಿಗೆ ಅಂತಂದರೆ ನಮಗೆ ಅಂತ ಆಗ್ತದೆ. ಹಾಗಾಗಿ ಏನಾಗ್ತದೆ, ಇಂತಹ ಒಂದು ಏನಾದರೂ ಸೆಂಟೆನ್ಸ್ ಇದ್ದಾಗ ಎರಡು ರೀತಿಯಲ್ಲಿ ಮಾಡ್ಬೋದು. ನೀವು ಹೇಗೆ ಅಂತಂದರೆ ಡೈರೆಕ್ಟ್ ಆಬ್ಜೆಕ್ಟ್ ಇದು ಸಬ್ಜೆಕ್ಟ್ ಅಂತ ಮಾಡ್ಬೋದು, ಇಲ್ಲಾಂದರೆ ಇಂಡೈರೆಕ್ಟ್ ಆಬ್ಜೆಕ್ಟ್ ಕೂಡ ಏನಂದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಅಂತ ಮಾಡ್ಬೋದು. ಸೊ ಹಾಗಾದರೆ ಹೇಗೆ, ಫಸ್ಟ್ಗೆ ಇಂಡೈರೆಕ್ಟ್ ಏನಂದರೆ ಡೈರೆಕ್ಟ್ ಆಬ್ಜೆಕ್ಟ್ ಗ್ರಾಮರ್ ಇದೆ. ಗ್ರಾಮರ್ ಇದು ಏನಂದರೆ ನಮಗೆ ಕಾಣಿಸ್ಲಿಕ್ಕೆ ಏನಂದರೆ ಕ್ಲಿಯರ್ ಅಂತ ಕಾಣಿಸಿದ್ರು ಕೂಡ ಸಾಮಾನ್ಯವಾಗಿ ಏನಂದರೆ ಇದು ನಾವು ಈ ಸಿಂಗ್ಯುಲರ್ ಫಾರ್ಮ್ ಅಂತಲೇ ತಗೊಳ್ಬೇಕಾಗ್ತದೆ, ಅದಕ್ಕೆ ಗ್ರಾಮರ್. ಆಮೇಲೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದೆ. ಇವಾಗ ನೀವು ಏನು ಮಾಡಬೇಕಾಗುತ್ತಂದರೆ ಟೆನ್ಸಸ್ಗಳನ್ನು ಕಲಿಯುವಾಗ ಏನು ಮಾಡಿದ್ದೀರಾ, ಯಾವ್ಯಾವ ರೀತಿ ಪ್ಯಾಟರ್ನ್ ಇದೆ ಆ ಪ್ಯಾಟರ್ನ ನೀವು ಫಾಲೋ ಮಾಡಬೇಕಾಗ್ತದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ನೀವು ಯಾವ ಪ್ಯಾಟರ್ನ್ ಕಲಿತಿದ್ದೀರಾ ಅದನ್ನು ನೋಡಬೇಕಾಗ್ತದೆ. ಗ್ರಾಮರ್ ಜೊತೆಗೆ ಏನು ಮಾಡಿದ್ರೆ ಏಜ್, ಆಮೇಲೆ ಟೀಚರ್ಸ್ ಏನಾಗ್ತದೆ ಟಾಟ್ ಅಂತ ಆಗ್ತದೆ, ಅದಕ್ಕೆ ಟಾಟ್. ಟು ಅಸ್ ಯಾರಿಗೆ ಅಂದರೆ ಇಲ್ಲಿ ಟು ಮತ್ತೆ ಬಳಸಬೇಕು, ಅದಕ್ಕೆ ಟು ಅಸ್ ಪ್ಲಸ್ ಏನಂದರೆ ಬಾಯ್ ಪ್ಲಸ್ ದ ಟೀಚರ್ ಅಂದರೆ ಇಲ್ಲಿ ಈ ರೀತಿ ಬರ್ತದೆ. ಈಗಿಲ್ಲ ನೀವು ಇದನ್ನು ಇಂಡೈರೆಕ್ಟ್ ಆಬ್ಜೆಕ್ಟ್ ಕೂಡ ತಗೊಳ್ಬಹುದು. ಇಂಡೈರೆಕ್ಟ್ಲಿ ಅಸ್ ಇದೆ, ಸೊ ಹಿಯರ್ ಅಸ್ ಬಿಕಮ್ಸ್ ವಿ ಜೊತೆಗೆ ನಾವೇನು ಮಾಡಬೇಕು, ಇಲ್ಲಿ ಆರ್ ಅನ್ನು ಬಳಸಬೇಕು. ಸೊ ದಟ್ಸ್ ವೈ so we can change like this one, we are taught grammar by the teacher. ಅಂದರೆ ಇಲ್ಲಿ we ಬಂದಾಗ ಸೊ we ಜೊತೆಗೆ ಆರ್ ತಗೊಳ್ತೀವಿ, ಅದಕ್ಕೆ ನೆಕ್ಸ್ಟ್ ಏನು ಬಂದರೆ ಟಾಟ್, ಆಮೇಲೆ ಗ್ರಾಮರ್ ಪ್ಲಸ್ ಬೈ ಪ್ಲಸ್ ದ ಟೀಚರ್ ಅಂತ ಆಗ್ತದೆ. ನೆಕ್ಸ್ಟ್ ಈಗ ಇನ್ನೊಂದು ಎಕ್ಸಾಂಪಲ್ ನಾವು ಏನು ಬಂದರೆ ತಗೊಳ್ಬೋದು. ಸೊ ಹಿ ಹ್ಯಾಸ್ ಗಿವನ್ ಮಿ ಅ ಪೆನ್, ನನಗೆ ಅವನು ಪೆನ್ನನ್ನು ಏನಂದರೆ ಕೊಟ್ಟಿದ್ದಾನೆ ಅಂತ ಆಗ್ತದೆ. ಅದಕ್ಕೆ ಪ್ರಶ್ನೆ ಇಲ್ಲಿ ಏನಂದರೆ ದ ಟೀಚರ್ ಟೀಚಸ್ ಅಸ್ ಗ್ರಾಮರ್. ಟೀಚರ್ ಅಂದರೆ ಗುರುಗಳು ನಮಗೆ ವ್ಯಾಕರಣ ಕಲಿಸುತ್ತಾರೆ ಅಂತ ಬರ್ತಿಲ್ಲ, ಗುರುಗಳು ನಮಗೆ ಏನು ಕಲಿಸ್ತಾರೆ ಅಂತ ಹೇಳಿದಾಗ ಗ್ರಾಮರ್ ಅಂತ ಆನ್ಸರ್ ಬರ್ತದೆ. ಏನು ಎಂಬ ಪ್ರಶ್ನೆಗೆ ಬರ್ತಕ್ಕಂಥದ್ದು ಡೈರೆಕ್ಟ್ ಆಬ್ಜೆಕ್ಟ್. ಯಾರಿಗೆ ಟೀಚರ್ ಗ್ರಾಮರ್ ಯಾರಿಗೆ ಕಲಿಸ್ತಾರೆ ಅಂದರೆ ನಮಗೆ. ಸೊ ಯಾರಿಗೆ ಅಂತ ಬಂದಾಗ ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗ್ತದೆ. ಹಾಗಾದರೆ ನೀವು ಇಲ್ಲಿ ಯಾರಿಗೆ ಅಂತ ಏನು ಬಂದರೆ ಪ್ರಶ್ನೆಗೆ ಬಂದಂಥ ಆನ್ಸರ್ ಕೂಡ ಇಲ್ಲಿ ತಗೊಳ್ಬೋದು, ಇಲ್ಲ ಅಂದರೆ ಯಾರಿಗೆ ಎಂಬ ಪ್ರಶ್ನೆಗೆ ಬಂದಂಥ ಆನ್ಸರ್ ಕೂಡ ನೀವು ಮೊದಲಿಗೆ ತಗೊಳ್ಬೋದು. ಸೊ ಹಾಗಾದರೆ ಗ್ರಾಮರ್ ಅಂತ ಇದೆ. ಸೊ ಹಾಗಾಗಿ ಗ್ರಾಮರ್ ಈಸ್ ಟಾಟ್ ಟು ಅಸ್ ಬೈ ದ ಟೀಚರ್. ಮತ್ತು ನೀವು ಯಾರಿಗೆ ಅಂತ ಇದೆ ಅದು ಅಸ್ ಇದ್ದದ್ದು ವಿ ಆಗ್ತದೆ, ಅದಕ್ಕೆ ವಿ ಆರ್ ಟಾಟ್, ನಮಗೆ ಕಲಿಸಲಾಯಿತು ಏನು ವ್ಯಾಕರಣ. ಯಾರಿಂದ, ಗುರುಗಳಿಂದ ಅಥವಾ ಟೀಚರ್ ಅಲ್ಲ. ಇಲ್ಲಿ ಕೂಡ ಅವನು ನನಗೆ ಪೆನ್ನನ್ನು ಕೊಟ್ಟಿದ್ದನು ಅಂತ ಆಗ್ತದೆ, ಕೊಟ್ಟಿದ್ದಾನೆ ಅಂತ ಆಗ್ತದೆ. ಸೊ ಅದಕ್ಕೆ ಹಿ ಹ್ಯಾಸ್ ಗಿವನ್ ಮಿ ಅ ಪೆನ್, ನನಗೆ ಅವನು ಪೆನ್ನನ್ನು ಕೊಟ್ಟಿದ್ದಾನೆ. ಸೊ ಅದಕ್ಕೆ ಪೆನ್ ಅಂತಂದರೆ ಇಲ್ಲಿ ಹಿ ಇದು ಏನಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ. ಹಿ ಇದು ಸಬ್ಜೆಕ್ಟ್ ಆಗ್ತದೆ, ಹ್ಯಾಸ್ ಇದು ಹೆಲ್ಪಿಂಗ್ ವರ್ಬ್ ಆಗ್ತದೆ, ಇದು ವಿ 3 ಆಗ್ತದೆ, ಪ್ಲಸ್ ಇದು ಏನಂದರೆ ಯಾರಿಗೆ ಅಂದರೆ ನನಗೆ ಅಂತ ಅಂದರೆ ಇಂಡೈರೆಕ್ಟ್ ಆಬ್ಜೆಕ್ಟ್, ಮತ್ತು ಏನು ಅಂದರೆ ಡೈರೆಕ್ಟ್ ಆಬ್ಜೆಕ್ಟ್ ಆಗ್ತದೆ. ಅದಕ್ಕೆ ಪೆನ್ ಇದು ಡೈರೆಕ್ಟ್ ಆಬ್ಜೆಕ್ಟ್ ತಗೊಂಡಾಗ ಸೊ ಹಿಯರ್ ಅ ಪೆನ್ ಹ್ಯಾಸ್, ಬಿಕಾಸ್ ಸಿಂಗುಲರ್ ಇದೆ, ಅದಕ್ಕೆ ಪೆನ್ ಹ್ಯಾಸ್ ಬಿನ್ ಗಿವನ್ ಟು ಮೀ ಬೈ ಹಿಮ್, ಇಟ್ಟು ಬಳಸಬೇಕು. ಮತ್ತು ಇಲ್ಲಿ ಏನಂದರೆ ಆಯ್, ಈಗ ಮೀ ಇದೊಂದು ಆಯ್ ಬರ್ತದೆ, ಹಾಗಾಗಿ ಏನಂದರೆ ಆಯ್ ಜೊತೆಗೆ ಹ್ಯಾಸ್ ಬಳಸೋ ಹಾಗಿಲ್ಲ, ಆಯ್ ಜೊತೆಗೆ ನಾನು ಹ್ಯಾವ್ ಬಳಸಬೇಕು. ಅದಕ್ಕೆ ಐ ಹ್ಯಾವ್ ಬಿನ್ ಗಿವನ್, ನನಗೆ ಕೊಡಲಾಯಿತು ಏನು ಪೆನ್, ಯಾರಿಂದ, ಅವರಿಂದ ಅಂತ. ಇಲ್ಲಿ ಪೆನ್ ಕೊಡಲಾಯಿತು, ಸೊ ಯಾರಿಗೆ, ನನಗೆ, ಯಾರಿಂದ, ಅವನಿಂದ ಅಂತ. ಸೊ ಈ ರೀತಿ ಏನು ಅಂದರೆ
ಎರಡು ಆಬ್ಜೆಕ್ಟ್ಸ್ಗಳು ಇದ್ದಾಗ ಸೊ ನೀವು ಎಲ್ಲ ರೀತಿಯಲ್ಲಿ ಅದನ್ನ ಏನಂದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಚೇಂಜ್ ಮಾಡ್ಬೋದು. ಸೊ ಹಿಯರ್ ವಿ ಕ್ಯಾನ್ ಸಿ ಇನ್ ದ ನೆಕ್ಸ್ಟ್ ಪೀರಿಯಡ್ ದ್ಯಾಟ್ with the imperative sentence.